ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಮತ್ತೆ ಸದ್ದು ಮಾಡ್ತಾ ಇದೆ. ವರದಿಯನ್ನ ಅಧಿವೇಶನದಲ್ಲಿ ಮಂಡಿಸಿ ಚರ್ಚೆ ನಡೆಸಿ ಅಂತ ಈ ಬಾರಿ ಬಿಜೆಪಿ ಮುಖಂಡರೇನೆ ಬೀದಿಗಿಳಿದಿದ್ದಾರೆ. ವರದಿಯ ಕುರಿತಂತೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಪ್ರಕಟ ಮಾಡಬೇಕು, ಮುಂದಿನ ಅಧಿವೇಶನದಲ್ಲಿ ಅದನ್ನು ಮಂಡಿಸಬೇಕು ಅಂತ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಅವರು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ. 450 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಜನರ ತೆರಿಗೆಯನ್ನ ವೆಚ್ಚ ಮಾಡಿ ನಡೆಸಲಾದಂತಹ ಸಮೀಕ್ಷೆಯ ಬಗ್ಗೆ ಚರ್ಚೆಗೆ ನಾವು ರೆಡಿ ಇದ್ದೀವಿ. ಅಧಿವೇಶನದಲ್ಲಿ ಅದಕ್ಕಾಗಿ ಒಂದು ಪ್ರತ್ಯೇಕ ಸಮಯವನ್ನು ನಿಗದಿಪಡಿಸಬೇಕು, ವರದಿಯಲ್ಲಿ ಏನಿದೆ ಅಂತ ತಿಳಿಯೋದಿಕ್ಕೆ ನಾವು ಬಯಸಿದ್ದೀವಿ ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಆರಂಭವಾದಂತ ಈ ವರದಿ ಅಕ್ಟೋಬರ್ 31ನೇ ತಾರೀಕು ವರದಿ ಪೂರ್ಣಗೊಂಡರೂ ಕೂಡ ಇವತ್ತು ಜುಲೈನಲ್ಲಿ ನಾವು ಇದ್ದೇವೆ. ಇವತ್ತಿನ ತನಕ ಈ ವರದಿಯ ಕುರಿತಂತೆ ರಾಜ್ಯ ಸರ್ಕಾರ ಯಾವುದೇ ಸ್ಪಷ್ಟವಾದಂತ ನಿಲುವನ್ನ ಈ ಹಿಂದಿನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿಲ್ಲ, ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ತೆಗೆದುಕೊಳ್ತಾ ಇಲ್ಲ. ಮಧುಸೂದನ್ ನಾಯ್ಕ್ ವರದಿಯನ್ನ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಿ, ಇದನ್ನ ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಸುಮಾರು 450ಕ್ಕೂ ಹೆಚ್ಚು ಕೋಟಿ ಹಣವನ್ನ ರಾಜ್ಯದ ಜನರ ತೆರಿಗೆ ಹಣವನ್ನ ಖರ್ಚು ಮಾಡಿದಂತ ಈ ವರದಿಯನ್ನ ಕತ್ತಲಲ್ಲಿಡುವಂತದ್ದು ಸರಿಯಲ್ಲ. ತಕ್ಷಣ ಈ ವರದಿಯ ಕುರಿತಂತೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು. ಈ ವರದಿಯನ್ನ ವಿಧಾನಸಭೆಯ ಒಳಗೆ ಅಧಿವೇಶನದಲ್ಲಿ ಮಂಡಿಸಬೇಕು, ಪ್ರತ್ಯೇಕವಾದಂತಹ ಚರ್ಚೆಯನ್ನ ನಿಗದಿಪಡಿಸಬೇಕು. ಮತ್ತು ನಮಗೆ ಇವತ್ತು ಬಹಳ ಕುತೂಹಲ ಇದೆ ಮತ್ತು ಆಸಕ್ತಿ ಇದೆ. ರಾಜ್ಯದ ಹಿಂದುಳಿದ ವರ್ಗದ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಕುಟುಂಬದ ಪರಿಸ್ಥಿತಿ ಏನಿದೆ, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವೆಲ್ಲವೂ ಕೂಡ ಈ ವರದಿಯ ಅಂಶಗಳಲ್ಲಿ ಬಂದಿತ್ತು. ಒಂದು ಕಾಲದಲ್ಲಿ ಇದೇ ಬಿಜೆಪಿಯು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಮೂಲಕ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮದಲ್ಲಿ ಒಡಕನ್ನ ಉಂಟು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಆರೋಪ ಮಾಡಿತ್ತು. ಆ ಸಮೀಕ್ಷೆ ಅಥವಾ ಜಾತಿ ಗಣತಿಯನ್ನ ಯಾವ ಕಾರಣಕ್ಕೂ ಜಾರಿಗೊಳಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಬಿಜೆಪಿ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ರು. ಕಳೆದ 10 ವರ್ಷಗಳಿಂದ ಜಾತಿ ಗಣತಿ ವರದಿಯನ್ನ ಸರ್ಕಾರ ಸ್ವೀಕರಿಸದೇ ಇರೋದಕ್ಕೆ ಬಿಜೆಪಿಯ ಕೊಡುಗೆನೂ ಬಹಳಷ್ಟಿದೆ. ಬೇರೆ ಬೇರೆ ನೆಪಗಳನ್ನು ಮುಂದಿಟ್ಕೊಂಡು ಈ ಹಿಂದಿನ ಸಮೀಕ್ಷೆಯನ್ನ ಬಿಜೆಪಿ ವಿರೋಧ ಮಾಡಿತು. ಕಟ್ಟ ಕಡೆಗೆ ತಾನೇ ನಡೆಸಿದಂತಹ ಸಮೀಕ್ಷೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಸದ ಬುಟ್ಟಿಗೆ ಹಾಕಿ ಮತ್ತೆ ಹೊಸದಾಗಿ ಸಮೀಕ್ಷೆ ಕಾರ್ಯಕ್ಕೆ ಮುಂದಾಗಬೇಕಾಯಿತು. ಕಳೆದ ಮೇ ತಿಂಗಳಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಂದ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರದಿಯನ್ನು ಅಧಿಕೃತವಾಗಿ ಸ್ವೀಕರಿಸಿದ್ರು. ಆದರೆ ಅದನ್ನ ಜಾರಿಗೊಳಿಸೋದ್ರ ಬಗ್ಗೆ ಈವರೆಗೆ ಸರ್ಕಾರ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ವರದಿ ಜಾರಿಗೊಳಿಸುವಲ್ಲಿ ಸರ್ಕಾರದ ಮುಂದಿರುವಂತಹ ಪ್ರಮುಖ ತಡೆಯೊಂದು ಈಗ ನಿವಾರಣೆ ಆದಾಗಿದೆ. ವರದಿಯ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ವಿರೋಧ ಪಕ್ಷಗಳೇ ವರದಿಯನ್ನು ಜಾರಿಗೊಳಿಸೋದಕ್ಕೆ ಒತ್ತಾಯ ಮಾಡ್ತಾ ಇರೋದ್ರಿಂದ ಸರ್ಕಾರ ಇನ್ನು ಹಿಂಜರಿಯುವಂತಹ ಅಗತ್ಯ ಇಲ್ಲ. ಆದರೆ ಬಿಜೆಪಿ ಈ ವರದಿಯನ್ನು ಜಾರಿಗೊಳಿಸೋದಕ್ಕೆ ಯಾಕೆ ಒತ್ತಾಯ ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲದೆ ಇರೋದು ಏನಲ್ಲ. ಸರ್ಕಾರದೊಳಗೇನೆ ಈ ವರದಿಯ ಬಗ್ಗೆ ಈಗ ಭಿನ್ನಾಭಿಪ್ರಾಯಗಳಿರೋದು. ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳ ಮುಖಂಡರು ಈ ವರದಿಯ ಬಗ್ಗೆ ತಮ್ಮ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇರೋದು ಭವಿಷ್ಯದಲ್ಲಿ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಬಹುದು. ವಿವಿಧ ಜಾತಿ ಸಮುದಾಯಗಳು ಈ ಒಂದು ವರದಿಯನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲಿವೆ ಅನ್ನುವಂಥ ಒಂದು ನಿರೀಕ್ಷೆಯಿಂದ ಬಿಜೆಪಿ ಈ ವರದಿಯನ್ನ ಮಂಡಿಸಿ ಚರ್ಚೆ ಮಾಡೋದಕ್ಕೆ ಈಗ ಒತ್ತಾಯ ಮಾಡ್ತಾ ಇದೆ. ಬೇರೆ ಬೇರೆ ಜಾತಿ ಸಮುದಾಯಗಳನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋದು ಕೂಡ ಬಿಜೆಪಿ ಮುಖಂಡರ ಉದ್ದೇಶ ಆಗಿದೆ. ಜಾತಿ ಗಣತಿಯನ್ನ ಮೊದಲು ಘೋಷಿಸಿದ್ದು ಕರ್ನಾಟಕ ರಾಜ್ಯ. ಕರ್ನಾಟಕದ ಬಳಿಕ ಜಾತಿ ಗಣತಿ ಮಾಡಿದಂಥ ಹಲವು ರಾಜ್ಯಗಳು ಈಗಾಗಲೇ ವರದಿಗಳನ್ನು ಮಂಡಿಸಿವೆ. ಆದರೆ ರಾಜ್ಯದಲ್ಲಿ ಮಾತ್ರ ಈ ವರದಿ ಮಂಡನೆಗೆ ಸ್ವತಃ ಕಾಂಗ್ರೆಸ್ ಸರ್ಕಾರನೇ ಮೀನಾಮೇಷ ಎಣಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಮಂಡನೆಗೆ ಪಕ್ಷದೊಳಗೇನೆ ಸಹಮತ ಮೂಡಿಸುವಲ್ಲಿ ಯಶಸ್ವಿ ಆಗಬೇಕಾಗಿದೆ. ಕಾಂಗ್ರೆಸ್ನೊಳಗಿರುವಂತಹ ಕೆಲವು ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಈ ವರದಿಯ ಕುರಿತ ಹಾಗೆ ಅಸಮಾಧಾನವನ್ನು ಹೊಂದಿದ್ದಾರೆ, ಅಥವಾ ಬಿಜೆಪಿ ಮತ್ತೆ RSS ಸಂಘಟನೆಗಳು ವರದಿಯ ಬಗ್ಗೆ ಹರಡಿರುವಂತಹ ವದಂತಿಗಳನ್ನು ನಂಬಿ ಅವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರೇ ಈ ಹಿಂದೆ ಬಿಜೆಪಿ ನಾಯಕರ ಜೊತೆಗೆ ಸೇರಿ ಸಮೀಕ್ಷೆಯನ್ನು ವಿರೋಧ ಮಾಡಿದ್ರು. ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಮುಖಂಡರ ಒತ್ತಡಕ್ಕೆ ಮಣಿದು ವರದಿಯ ಬಗ್ಗೆ ಅಸಮ್ಮತಿಯನ್ನು ವ್ಯಕ್ತಪಡಿಸಿದ್ರು. ನೂತನ ಸಮೀಕ್ಷೆಯ ಸಂದರ್ಭದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಎದುರಾಗಿದ್ದು ಸಮೀಕ್ಷೆಯ ಬಗ್ಗೆ ಹಲವು ಆಕ್ಷೇಪಗಳು ಈಗಾಗಲೇ ಬಂದಿವೆ. ಆದರೆ ಸರ್ಕಾರ ವರದಿಯನ್ನು ಅಧಿಕೃತವಾಗಿ ಸ್ವೀಕರಿಸಿದ ಮೇಲೆ ಅದನ್ನ ಮಂಡಿಸಿ ಅದನ್ನ ಚರ್ಚೆ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಮೀಕ್ಷೆ ವರದಿಯ ಬಗ್ಗೆ ತಮ್ಮ ಮೌನವನ್ನ ಮುರಿಬೇಕಾಗಿದೆ. ವಿರೋಧ ಪಕ್ಷಗಳು ಹಾಕ್ತಾ ಇರುವಂತಹ ಸವಾಲನ್ನು ಸ್ವೀಕರಿಸಿ ಸಮೀಕ್ಷೆಯನ್ನ ಮಂಡಿಸುವಂತಹ ಒಂದು ಧೈರ್ಯವನ್ನ ಪ್ರದರ್ಶಿಸಬೇಕು. SIR ನಲ್ಲಿ ಹೆಸರು ಇಲ್ಲದೆ ಇದ್ದವರಿಗೆ ಸರ್ಕಾರದ ಕಲ್ಯಾಣ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳನ್ನು ನೀಡಲಾಗೋದಿಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಬೆದರಿಕೆ ಒಡ್ಡಿದ್ದಾರೆ. SIRಗೂ ಮತ್ತೆ ಸರ್ಕಾರದ ಕಲ್ಯಾಣ ಯೋಜನೆಗಳಿಗೂ ಏನು ಸಂಬಂಧ ಇದೆ? ಈಗಾಗಲೇ ತಾಂತ್ರಿಕ ಕಾರಣಗಳಿಂದ ಲಕ್ಷಾಂತರ ಮಂದಿ ಅರ್ಹ ಮತದಾರರು SIRನಿಂದ ಹೊರಗೆ ಬಿದ್ದಿದ್ದಾರೆ. ಇದರ ಅರಿವಿದ್ರೂ ಕೂಡ ಅವರು ಕಲ್ಯಾಣ ಯೋಜನೆಗಳ ಅನುಷ್ಠಾನಗಳಿಗೆ
SIR ನಲ್ಲಿ ಹೆಸರಿರೋದು ಕಡ್ಡಾಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನಿಜಕ್ಕೂ ಸರ್ಕಾರದ ಕಲ್ಯಾಣ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾಗಬೇಕು ಅನ್ನೋದಾದ್ರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಬಹಿರಂಗ ಆಗಬೇಕು. ಸರ್ಕಾರದ ಬಳಿ ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶನೇ ಇಲ್ಲ ಅಂತ ಅಂದರೆ ಬಜೆಟ್ ಕಾರ್ಯಕ್ರಮಗಳನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಇದೆ, ಸೌಲಭ್ಯಗಳನ್ನು ಹೇಗೆ ಹಂಚೋದಕ್ಕೆ ಸಾಧ್ಯ ಇದೆ? ಈಗ ಈ ಪ್ರಶ್ನೆಯನ್ನು ಸ್ವತಃ ವಿರೋಧ ಪಕ್ಷಗಳೇ ಕೇಳ್ತಾ ಇವೆ. ಯಾವ್ಯಾವ ಸಮುದಾಯಗಳು ಎಷ್ಟು ಜನಸಂಖ್ಯೆಯನ್ನು ಹೊಂದಿವೆ, ಅವುಗಳ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಹೇಗಿವೆ ಅನ್ನುವಂಥ ಒಂದು ಮಾಹಿತಿ ಆಧಾರದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ನ್ಯಾಯಯುತವಾಗಿ ಹಂಚುವಂಥ ಕೆಲಸ ಆಗಬೇಕೇ ಹೊರತು SIR ಅನ್ನು ಮಾನದಂಡವಾಗಿಟ್ಕೊಂಡು ಅಲ್ಲ. ಯಾಕಂದರೆ ಈ ದೇಶದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗೆ ಬಿದ್ದಂತಹ ಲಕ್ಷಾಂತರ ಅರ್ಹ ಮತದಾರರು ಸರ್ಕಾರದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಾಗಿರುವಂತಹ ಕೂಲಿ ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ಈ ವರ್ಗದ ಜನರ ಕುರಿತಾಗಿ ಏನು ಹೇಳುತ್ತೆ ಅನ್ನೋದನ್ನ ಕೇಳೋದಿಕ್ಕೆ ನಾಡು ಬಹಳ ಕಾತುರದಿಂದ ಕಾಯ್ತಾ ಇದೆ. ಅದರಿಂದಾಗಿ ಸಮೀಕ್ಷೆ ವರದಿಯನ್ನು ಚರ್ಚೆ ಮಾಡೋದಕ್ಕೆ ಸರ್ಕಾರ ಇನ್ನಾದ್ರೂ ಧೈರ್ಯ ತೋರಿಸಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.